ಇನ್ಯಾವುದಕ್ಕೂ ಒಂದು ಸೂಚಿ ಅನ್ನೋದು ಸುಳ್ಳಾಗುತ್ತೆ ಹೇಳಿದ್ರೆ ಬೈಪೋಲ್ ರಿಸಲ್ಟ್ಸು ಜನರಲ್ ರಿಸಲ್ಟ್ಸ್ಗೂ ಯಾವಾಗಲೂ ದೊಡ್ಡ ವ್ಯತ್ಯಾಸ ನೋಡ್ಬೋದು. ಸಹಜವಾಗಿ ಇದನ್ನು ಅಂದರೆ ಯಾವುದೇ ಪಾರ್ಟಿ ಇರಲಿ ಎಲ್ಲ ಎಲೆಕ್ಷನನ್ನು ಗೆಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಹೋರಾಟ ಮಾಡ್ತೀವಿ. ಆದರೆ ಖಂಡಿತ ಇದಕ್ಕೆ ಒಂದು ಆಂತರಿಕವಾಗಿ ಒಂದು ಪರಾಮರ್ಶೆ, ಒಂದು ಆತ್ಮಾವಲೋಕನ ನಡೆಯುತ್ತೆ. ಪಾರ್ಟಿ ವರಿಷ್ಠರು ಇದನ್ನು ಸರಿಪಡಿಸೋದಕ್ಕೆ ಯಾವ ರೀತಿಯ ಒಂದು ಕ್ರಮಗಳನ್ನು ತಗೊಳ್ಬೇಕು ಅದರ ಚರ್ಚೆ ಮಾಡಿ ತಗೊಳ್ಳಿ. ಒಂದಷ್ಟು ವಾದ ಇರುವಂಥದ್ದಾಗಿ ಕುಮಾರಸ್ವಾಮಿ ಅವರ ಒಂದು ಸ್ವಾರ್ಥವೇ ನಿಖಿಲ್ ಅವರ ಸೋಲಿಗೆ ಕಾರಣ ಆಯಿತು ನೋಡಿ. ನಾನು ಅದರ ಡೀಟೇಲ್ಸ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಅವರಿಗೆ NDAದಲ್ಲಿ ಇದ್ದಾರೆ, BJP ಒಂದು ಮೈತ್ರಿ ಪಕ್ಷದಲ್ಲಿ ಇದ್ದಾರೆ. ಖಂಡಿತ ನಿಖಿಲ್ ಇನ್ನೂ ಯುವಕ ಇದ್ದಾರೆ, ಅವ್ರಿಗೆ ಮುಂದೆ ಭವಿಷ್ಯ ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೀನಿ. ಅಥವಾ ಇನ್ಯಾವುದಕ್ಕೂ ಒಂದು ಸೂಚಿ ಅನ್ನೋದು ಸುಳ್ಳಾಗುತ್ತೆ ಹೇಳಿದ್ರೆ ಬೈಪೋಲ್ ರಿಸಲ್ಟ್ಸು ಜನರಲ್ ರಿಸಲ್ಟ್ಸ್ಗೂ ಯಾವಾಗಲೂ ದೊಡ್ಡ ವ್ಯತ್ಯಾಸ ನೋಡ್ಬೋದು. ಸಹಜವಾಗಿ ಇದನ್ನು ಅಂದರೆ ಯಾವುದೇ ಪಾರ್ಟಿ ಇರಲಿ ಎಲ್ಲ ಎಲೆಕ್ಷನನ್ನು ಗೆಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಹೋರಾಟ ಮಾಡ್ತೀವಿ. ಆದರೆ ಖಂಡಿತ ಇದಕ್ಕೆ ಒಂದು ಆಂತರಿಕವಾಗಿ ಒಂದು ಪರಾಮರ್ಶೆ, ಒಂದು ಆತ್ಮಾವಲೋಕನ ನಡೆಯುತ್ತೆ. ಪಾರ್ಟಿ ವರಿಷ್ಠರು ಇದನ್ನು ಸರಿಪಡಿಸೋದಕ್ಕೆ ಯಾವ ರೀತಿಯ ಒಂದು ಕ್ರಮಗಳನ್ನು ತಗೊಳ್ಬೇಕು ಅದರ ಚರ್ಚೆ ಮಾಡಿ ತಗೊಳ್ಳಿ. ಒಂದಷ್ಟು ವಾದ ಇರುವಂಥದ್ದಾಗಿ ಕುಮಾರಸ್ವಾಮಿ ಅವರ ಒಂದು ಸ್ವಾರ್ಥವೇ ನಿಖಿಲ್ ಅವರ ಸೋಲಿಗೆ ಕಾರಣ ಆಯಿತು ನೋಡಿ. ನಾನು ಅದರ ಡೀಟೇಲ್ಸ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಅವರಿಗೆ NDAದಲ್ಲಿ ಇದ್ದಾರೆ, BJP ಒಂದು ಮೈತ್ರಿ ಪಕ್ಷದಲ್ಲಿ ಇದ್ದಾರೆ. ಖಂಡಿತ ನಿಖಿಲ್ ಇನ್ನೂ ಯುವಕ ಇದ್ದಾರೆ, ಅವ್ರಿಗೆ ಮುಂದೆ ಭವಿಷ್ಯ ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೀನಿ. ಅಥವಾ ಇನ್ಯಾವುದಕ್ಕೂ ಒಂದು ಸೂಚಿ ಅನ್ನೋದು ಸುಳ್ಳಾಗುತ್ತೆ ಹೇಳಿದ್ರೆ ಬೈಪೋಲ್ ರಿಸಲ್ಟ್ಸು ಜನರಲ್ ರಿಸಲ್ಟ್ಸ್ಗೂ ಯಾವಾಗಲೂ ದೊಡ್ಡ ವ್ಯತ್ಯಾಸ ನೋಡ್ಬೋದು. ಸಹಜವಾಗಿ ಇದನ್ನು ಅಂದರೆ ಯಾವುದೇ ಪಾರ್ಟಿ ಇರಲಿ ಎಲ್ಲ ಎಲೆಕ್ಷನನ್ನು ಗೆಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಹೋರಾಟ ಮಾಡ್ತೀವಿ. ಆದರೆ ಖಂಡಿತ ಇದಕ್ಕೆ ಒಂದು ಆಂತರಿಕವಾಗಿ ಒಂದು ಪರಾಮರ್ಶೆ, ಒಂದು ಆತ್ಮಾವಲೋಕನ ನಡೆಯುತ್ತೆ. ಪಾರ್ಟಿ ವರಿಷ್ಠರು ಇದನ್ನು ಸರಿಪಡಿಸೋದಕ್ಕೆ ಯಾವ ರೀತಿಯ ಒಂದು ಕ್ರಮಗಳನ್ನು ತಗೊಳ್ಬೇಕು ಅದರ ಚರ್ಚೆ ಮಾಡಿ ತಗೊಳ್ಳಿ. ಒಂದಷ್ಟು ವಾದ ಇರುವಂಥದ್ದಾಗಿ ಕುಮಾರಸ್ವಾಮಿ ಅವರ ಒಂದು ಸ್ವಾರ್ಥವೇ ನಿಖಿಲ್ ಅವರ ಸೋಲಿಗೆ ಕಾರಣ ಆಯಿತು ನೋಡಿ. ನಾನು ಅದರ ಡೀಟೇಲ್ಸ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಅವರಿಗೆ NDAದಲ್ಲಿ ಇದ್ದಾರೆ, BJP ಒಂದು ಮೈತ್ರಿ ಪಕ್ಷದಲ್ಲಿ ಇದ್ದಾರೆ. ಖಂಡಿತ ನಿಖಿಲ್ ಇನ್ನೂ ಯುವಕ ಇದ್ದಾರೆ, ಅವ್ರಿಗೆ ಮುಂದೆ ಭವಿಷ್ಯ ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.